ನಿಮಗೆಲ್ಲರಿಗೆ ತಿಳಿದಿರುವಂತೆ ವಿಶ್ವಾದ್ಯಂತ ಪವಿತ್ರ ಕಥೋಲಿಕ್ ಧರ್ಮಸಭೆಯ ಸಮಸ್ತ ಕ್ರೈಸ್ತ ಬಾಂಧವರು ಈ ತಪಸ್ಸು ಕಾಲದಲ್ಲಿ ಲೆಂಟನ್ ಸೀಸನಲ್ಲಿ ನಾವಿದ್ದೇವೆ. ಲೆಂಟ್ ಸೀಸನ್ ಅಥವಾ ತಪಸ್ಸು ಕಾಲ ಅಂದರೆ ಈಸ್ಟರ್, ಯೇಸುವಿನ ಪುನರುತ್ಥಾನದ ಹಬ್ಬಕ್ಕೆ ನಡೆಯುವ ಆಧ್ಯಾತ್ಮಿಕ ತಯಾರಿಯಾಗಿದೆ. ಈ ಸಮಯದಲ್ಲಿ ಕ್ರೈಸ್ತ ಬಾಂಧವರು ಯೇಸುವಿನ ಜೀವನದ ತ್ಯಾಗ, ಬಲಿದಾನ, ಅವರ ಸಹನೆ, ಪ್ರೀತಿ, ಕ್ಷಮೆ ಇವುಗಳ ಬಗ್ಗೆ ಧ್ಯಾನ, ಪ್ರಾರ್ಥನೆ ಮಾಡಿ ಎಲ್ಲ ಸದ್ಗುಣಗಳನ್ನು ಹಾಗೂ ಆ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಲು ತಪಸ್ಸು, ಪ್ರಾರ್ಥನೆ, ಉಪವಾಸ ಮತ್ತು ದಾನ ಧರ್ಮ ಮಾಡ್ತಾರೆ. ಈ ಅರ್ಥಪೂರ್ಣ ಆಚರಣೆಯ ಒಂದು ಭಾಗವಾಗಿ ಯೇಸುವಿನ ಶಿಲುಬೆಯ ಹಾದಿಯ ಧ್ಯಾನ ಮಾಡ್ತಾರೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಇದೇ ಮಾರ್ಚ್ ತಿಂಗಳ 31ರಂದು ಪೇಜಾವರ ವಲಯದ ಬಚ್ಪೆ ಹತ್ತಿರದ ಕಳವಾರಿನ ಸಂತ ಜೋಸೆಫರ ಚರ್ಚಿನ ಹತ್ತಿರದ ಬೆಟ್ಟದಲ್ಲಿ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ ಈ ಶಿಲುಬೆ ಹಾದಿಯ ಆಚರಣೆ ನಡೆಯುತ್ತದೆ. ಈ ಪವಿತ್ರ ಆಚರಣೆಗೆ ಮಂಗಳೂರು ಧರ್ಮ ಪ್ರಾಂತ್ಯದ ವಿವಿಧ ಊರುಗಳಿಂದ, ಚರ್ಚುಗಳಿಂದ ಸಹಸ್ರಾರು ಕ್ರೈಸ್ತ ಬಾಂಧವರು ಈ ಶಿಲುಬೆ ಹಾದಿಯಲ್ಲಿ ಪಾಲ್ಗೊಳ್ತಾರೆ. ಈ ಆಚರಣೆ ಕಳೆದ 242 ವರ್ಷಗಳಿಂದ ನಡೆದು ಬಂದಿದೆ. ಇದು ಒಂದು ದೊಡ್ಡ ಚರಿತ್ರೆ. ಶಿಲುಬೆಯ ಹಾದಿಯ ಆಚರಣೆ ಅಂದರೆ ಯೇಸುವಿಗೆ ಮರಣದಂಡನೆ ವಿಧಿಸಿದ ಕ್ಷಣದಿಂದ ಅವರಿಗೆ ಶಿಲುಬೆಗೆ ಏರಿಸಲ್ಪಟ್ಟ ಆ ಕ್ಷಣದವರೆಗೆ ಅಥವಾ ಆ ಘಟನೆಯವರೆಗೆ 14 ಹಂತಗಳಲ್ಲಿ ಅವರು ಸಹಿಸಿದ ಯಾತನೆ, ಕಷ್ಟ, ದುಃಖ, ಪೀಡೆ ಹಾಗೂ ಆ ಸಂಕಷ್ಟದ ಸಮಯದಲ್ಲಿಯೂ ಅವರು ತೋರಿದ ಆ ಸಹನೆ, ಪ್ರೀತಿ,